ಕೋವಿಡ್ ಬಂದ ನಂತರ ಈ 25 ವರ್ಷಗಳೇನಿದೆ ಈಗ, ಇದು ಪುಣ್ಯದ ಕಾಲ ಅಂತ ಪ್ರಧಾನ ಮಂತ್ರಿಗಳು ಬಣ್ಣಿಸಿದ್ದಾರೆ. ಇವತ್ತು ಇಡೀ 140 ಕೋಟಿಗೂ ಹೆಚ್ಚು ಭಾರತೀಯರಲ್ಲಿ ಎಲ್ಲಾ ಬಡವರಿಗೂ ಪ್ರಮುಖವಾಗಿ ಇವತ್ತು ಒಂದು ಭದ್ರತೆಯನ್ನ ಕೊಟ್ಟಿದ್ದಾರೆ, ಇನ್ನೊಂದು ಭಾರತೀಯರಿಗೆ ಘನತೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಭದ್ರತೆ, ಇನ್ನೊಂದು ಕಡೆ ಘನತೆ. ಯಾವುದೇ ದೇಶಕ್ಕೆ ಹೋಗಿ ನೀವು ಇವತ್ತು ಭಾರತೀಯ ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆ ಆಗುವಂತ ಅನುಭವ ನಿಮ್ಗಾಗ್ತದೆ. ಬೇರೆ ದೇಶಕ್ಕೆ ಹೋಗಿ ನೋಡಿದಾಗ ಅವ್ರು ನೋಡುವ ಪರಿಯೇ ಬದಲಾಗಿದೆ. ಈಗ ಭಾರತೀಯರನ್ನ ನೋಡುವಂತ ಪರಿನೇ ಬದಲಾಗಿದೆ. ಇದು ಹೊಸ ಭಾರತ. ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಅವರ ಕೃಷಿಯಿಂದ, ಅವರ ದುಡಿಮೆಯಿಂದ, ಅವರ ದೂರಾಲೋಚನೆಯಿಂದ, ಅವರು ತೆಗೆದುಕೊಂಡಂತ ಪ್ರಮುಖ ನಿರ್ಣಯಗಳಿಂದ ನಾವು ಬೆಳೆದು ಬಂದಿರತಕ್ಕಂತ ಒಂದು ಅದಕ್ಕೋಸ್ಕರ ಅನೇಕ ಯೋಜನೆಗಳನ್ನ ರೂಪಿಸಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಇದು ಪ್ರತಿಯೊಬ್ಬರ ಮನೆಗೆ ತಲುಪಬೇಕು, ಪ್ರತಿ ಅರ್ಹ ಫಲಾನುಭವಿಗೆ ತಲುಪಬೇಕಲ್ವಾ? ತಲುಪಬೇಕು ಅಂದಾಗ ಅವರಿಗೆ ಈ ಯೋಜನೆಗಳ ಬಗ್ಗೆ ಅರಿವಿರಬೇಕು, ಮಾಹಿತಿ ಇರಬೇಕು. ಆ ಮಾಹಿತಿಯನ್ನ ಕೊಡ್ಲಿಕ್ಕೆ ಇವತ್ತು ಈ ರೀತಿಯ ವ್ಯಾನ್ ಅನ್ನ ಇವತ್ತು ಜನರಿಗೆ ತಲುಪುವಂತಹ ವಿನೂತನ ಪ್ರಯತ್ನ ಬಹುಶಃ ಇತಿಹಾಸದಲ್ಲಿ ಯಾರು ಮಾಡೇ ಇಲ್ಲ. ಇದು ಪ್ರಧಾನಮಂತ್ರಿಗಳು ಇಷ್ಟರ ಮಟ್ಟಿಗೆ ಸಾಮಾನ್ಯ ಜನರ ಬಗ್ಗೆ ಇರುವಂತ ಅವರ ಕಳಕಳಿ